ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದ್ದೇನೆ. ಬಾನು ಮುಷ್ತಾಕ್ ಅವರು ಅರಿಶಿನ ಕುಂಕುಮ ಹಚ್ಕೊಂಡು ಬರಬೇಕು, ಹೂ ಮುಡ್ಕೊಂಡು ಬರಬೇಕು ಅಂತೇಳಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ತಪ್ಪು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ತಪ್ಪು ಅಂತೇಳಿ ಮುಖ್ಯಮಂತ್ರಿಗೆ ಅನಿಸಿದ್ದು ಬಾನು ಮುಷ್ತಾಕ್ ಜೊತೆಯಲ್ಲಿ ಮತ್ತೊಬ್ಬ ಹಿಂದೂ ಮಹಿಳೆ ದೀಪಾ ಬಾಸ್ತಿ, ಕೊಡಗಿನ ಮಹಿಳೆ, ಅವ್ರಿಗೂ ಕೂಡ ಈ ಬೂಕರ್ ಪ್ರಶಸ್ತಿ ಬಂದಿರುವಂಥದ್ದು. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಐತಿಹಾಸಿಕ ದಸರಾದ ಉದ್ಘಾಟನೆಗೆ ಮುಷ್ತಾಕ್ ಅವ್ರನ್ನ ಕರಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ತದೆ, ಆದ್ರೆ ಒಬ್ಬ ಹಿಂದೂ ಮಹಿಳೆ ದೀಪಾ ಬಾಸ್ತಿನ ಕರಿಬೇಕು ಅಂತೇಳಿ ಯಾಕೆ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ಲ? ಹಾಗಾದ್ರೆ ಇದಕ್ಕೆ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕಾಗ್ತದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಉದ್ದಟತನದ ಹೇಳಿಕೆ. ಇವತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದಲ್ಲ, ಇದರ ಅವಶ್ಯಕತೆ ಇತ್ತಾಗಾದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗೆ ಏನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತು ನಮ್ಮ ರಾಜ್ಯವನ್ನ?